ಇದೇ ಪ್ಲೇಸಿಗೆ ಬಂದಿರೋದು ನಾವು. ಲೋಕಮಾನ್ಯ ತಿಲಕ್ ಅವ್ರದ್ದು ಹುಟ್ಟಿದ ಜಾಗ ಇದು. ಬಾಲ್ ಗಂಗಾಧರ ತಿಲಕ್ ಅವರು ರತ್ನಗಿರಿ ಜಿಲ್ಲೆಯಾದಾಗ ಹುಡ್ತಾರವರು. ಬಾಲ್ ಪಾಲ್ ಅಂತೇಳಿ ಮೂವರು ಫೇಮಸ್ ಅವರು. ಅವ್ರು ಯಾವ ವಯಸ್ಸಿನಾಗ ಹೆಂಗಿದ್ರು, ಏನೇನು ಹೋರಾಟ ಮಾಡಿದ್ರು ಎಲ್ಲ ಅಂತೆಲ್ಲ ಜೈಲಿಗೆ ಹೋಗಿರೋದು ಎಲ್ಲಷ್ಟು ಅಲ್ಲಿ ಮೂರ್ತಿಗಳನ್ನ ಕೆತ್ತಿ ನೈಟು ಇದೇ ರೂಮಲ್ಲಿ ಬಂದು ಸ್ಟೇ ಇದ್ವಿ. ಇವಾಗ ಕಾರ್ ಹರಿಸ್ಕೊಂಡು ಇದರಿಂದ ಒಂದು ಇಂಪಾರ್ಟೆಂಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಬನ್ನಿರಿ ಆ ಪ್ಲೇಸಿಗೆ ಹೋಗೋಣ. ಇದೇ ಪ್ಲೇಸಿಗೆ ಬಂದಿರೋದು ನಾವು. ಲೋಕಮಾನ್ಯ ತಿಲಕ್ ಅವ್ರದ್ದು ಹುಟ್ಟಿದ ಜಾಗ ಇದು. ಗೇಟ್ ಕೀಲಿ ಹಾಕ್ಯಾರ, ಗಾಡಿಗಳಿಗೆ ಬಂದು ಓಪನ್ ಮಾಡ್ತೀವಿ ಅಂತಂದಾರ. ಇವಾಗ ಗಾಡಿ ಹೇಳ್ಬಿಟ್ಟು ಒಳಗಡೆ ಬಂದ್ವಿ. ಇದು ಲೋಕಮಾನ್ಯ ಅವರ ಮೂರ್ತಿ ಮನೆ ಎಂಟ್ರೆನ್ಸ್ಗೆ ಮೂರ್ತಿ ಮಾಡ್ಯಾರ. ಅದ್ರ ಮುಂದ್ಗಡೆನೇ ಅವ್ರ ಮನೆ, ಕೆಳಗಡೆ ಒಂದು ಮೇಲ್ಗಡೆ ಒಂದು 2 ಅಂತಸ್ತಿನ ಮನೆ ಅದಿಲ್ಲಿ. ಬಾಲ್ ಗಂಗಾಧರ ತಿಲಕ್ ಅವರು ರತ್ನಗಿರಿ ಜಿಲ್ಲೆಯಾದಾಗ ಹುಡ್ತಾರವರು. ಅವರು ಬಾಲ್ ಗಂಗಾಧರ ತಿಲಕನಕ್ಕಿಂತ ನಿಮ್ಗೆ ಸ್ವರಾಜ್ಯವೇ ನಮ್ಮ ಜನ್ಮಸಿದ್ಧ ಹಕ್ಕು ಅಂತೇಳಿ ಏನು ಘೋಷಣೆ ಕೂಗ್ತಾರಲ್ಲ, ಅದು ಇವರೇ ಬಾಲ್ ಗಂಗಾಧರ ತಿಲಕ್ ಅವರು. ಇವರು ಒಬ್ಬರ ಹೆಸರು ಹೇಳಿದ್ರೆ ಅಷ್ಟೊಂದು ಇನ್ನೂ ಗೊತ್ತಾಗಲ್ಲ. ಬಾಲ್ ಪಾಲ್ ಅಂತೇಳಿ ಮೂವರು ಫೇಮಸ್ ಅವರು. ಆ ಸ್ವತಂತ್ರ ಹೋರಾಟಗಾರರಿಂದ ಮೂವರಿಂದನೇ ಸುಪ್ರಸಿದ್ಧಿ ಪಡೆದವರು ಇವರೆಲ್ಲ. ಬಾಲ್ ಗಂಗಾಧರ ತಿಲಕ್ ಅವರು ಶಿಕ್ಷಕರು ಆಗಿರ್ತಾರೆ, ವಕೀಲರು ಆಗಿರ್ತಾರೆ, ಮತ್ತು ಸಮಾಜ ಸೇವಕರು ಆಗಿರ್ತಾರೆ. ಇವರು ಅನೇಕ ಬಾರಿ ಜೈಲಿಗೂ ಸಹ ಹೋಗಿ ಬಂದಾರೆ ಸ್ವತಂತ್ರ ಹೋರಾಟ ಮಾಡೋದ್ರಿಂದ. ಇವರಿಗೆ ಇನ್ನೊಂದು ಹೆಸರೇನಪ್ಪ ಅಂತಂದರೆ, ಇವರಿಗೆ ಲೋಕಮಾನ್ಯ ಎಂಬ ಬಿರುದನ್ನು ಕೂಡ ಇವರಿಗೆ ಕೊಟ್ಟಿರ್ತಾರೆ ಬಾಲ್ ಗಂಗಾಧರ ತಿಲಕರಿಗೆ. ಇವರು ನಾವು ಏನು ಗಣೇಶ ಹಬ್ಬನ ಆಚರಣೆ ಮಾಡ್ತೀವಲ್ಲ, ಆ ಗಣೇಶ ಹಬ್ಬನ ಪ್ರಸ್ತುತಿ ತಂದವರೇ ಇವರು ಬಾಲ್ ಗಂಗಾಧರ ತಿಲಕ್ ಅವರು. ಆ ಜನಗಳಿಗೆಲ್ಲ ಒಗ್ಗೂಡಿಸಿ ಅಂದ್ರೆ ಆಂದೋಲನ ಮಾಡ್ಸೋಕೆ ಅವ್ರಿಗೆ ಯಾವುದೇ ಒಂದು ಕಾರಣ ಇಲ್ಲದ ಕಾರಣ ಗಣೇಶ ಹಬ್ಬವನ್ನು ಜನಗಳಿಗೆಲ್ಲ ಪರಿಚಯ ಮಾಡಿಬಿಟ್ಟು ಅಲ್ಲಿಂದ ಮೂಲಕ ಆಂದೋಲನ ನಡೆಸೋಕ್ಕೆ ದಾರಿ ಮಾಡಿಕೊಟ್ಟಿರ್ತಾರೆ ಇವರು. ಇದು ಅವ್ರೇನು ಹೋರಾಟ ಮಾಡಿರ್ತಾರಲ್ಲ ಅವೆಲ್ಲ ಇಲ್ಲಿ ಕೆತ್ತನೆ ಮಾಡ್ಯಾರ. ಅವ್ರು ಯಾವ ವಯಸ್ಸಿನಾಗ ಹೆಂಗಿದ್ರು, ಏನೇನು ಹೋರಾಟ ಮಾಡಿದ್ರು ಎಲ್ಲ ಅಂತೆಲ್ಲ ಜೈಲಿಗೆ ಹೋಗಿರೋದು ಎಲ್ಲಷ್ಟು ಅಲ್ಲಿ ಮೂರ್ತಿಗಳನ್ನ ಕೆತ್ತಿ ಅವ್ರ ಮೂರ್ತಿ ಬಲಭಾಗದಾಗನೇ ಇದು ಕೆತ್ತನೆ ಮಾಡಿ ಇಟ್ಟಾರಲ್ಲ ಅಲ್ಯೂಮಿನಿಯಂ ಇದ್ರಾಗ. ಇದೇನದ ಬಾಲ್ ಗಂಗಾಧರದ್ದು ಮೂರ್ತಿ. ಇವಾಗೇನು ನಾನು ನೋಡಕ್ಕೆ ಹೊಂಟೀವಲ್ಲ, ಇದು ಒಂದು ಹಳೇದು ದೊಡ್ಡ ಶಿಪ್ಪು. ಬ್ರೋಕ್ ಆಗುತ್ತಂತೇಳಿ ಮುರಿತದಂತೇಳ್ಬಿಟ್ಟು ಒಂದು ಕಡೆ ತಂದು ನಿಲ್ಲಿಸಿರ್ತಾರೆ. ಅದು ನೀರಿನ ರಭಸಕ್ಕೆ ಬಡ್ದು ಯಾವ ರೀತಿಯಾಗಿ ಆಗಿದೆಪ್ಪ ಅಂತಂದು ಬನ್ನಿ ನೋಡೋಣ. ಉಸಿಗಿಂದ ಏರಕ್ಕೆ ಇದು ಮಾಡ್ಯಾರ, ಕಲ್ಲುಗಳು ಅವ ಪೂರ್ತಿ ಕರಿಕಲ್ಲು. ಇವಾಗ ತೋರಿಸ್ತೀನಿ ನೋಡ್ರಿ ಅಡ್ಗ. ಈ ಅಡ್ಗ ಹೆಂಗೆ ಬ್ರೇಕ್ ಆಗ್ಯದಪ್ಪ ಅಂದ್ರೆ ನೀವೇ ನೋಡ್ರಿ. ಇದು ಮುಂದಿಂದು ಟೈಟಾನಿಕ್ದು ಪಿಕ್ಚರ್ದಾಗ ಮುಂದ್ಗಡೆ ನಿಂತು ಪೋಸ್ ಕೊಡ್ತಾರಲ್ಲ ಆ ಥರ ಮುಂದಿಂದಿದು. ಅರ್ಧ ಮಾತ್ರ ಇಲ್ಲೇ ಅದ, ಇನ್ನು ಅರ್ಧ ಅಲ್ಲೇ ಅದ. ಪೂರ್ತಿ ಕಟ್ಟಾಗಿಬಿಟ್ಟದ ಇದೆಲ್ಲ. ಪೂರ್ತಿ ನೀರಿಗೆಲ್ಲ ಇದಾಗಿಬಿಟ್ಟದ. ಅಲ್ಲಿ ನೋಡ್ರಿಗ ಶಿಪ್ ನಡೆಸ್ತಾರಲ್ಲ ಅದು ನಡಬರ್ಕಿಂದ ಏನದ ಪೂರ್ತಿ ಇದೆಲ್ಲ ಇದಾಗ್ಯದ ನೋಡ್ರಿ, ಹೋಗ್ಬಿಟ್ಟದ. ಇನ್ನು ಉಳಿದೋದು ಅರ್ಧ ಏನದ ಇಲ್ಲೇ ಅದ. ಅಲ್ಲಿ ಇಂಜನ್ ಪೈಪ್ಗಳು ನೋಡ್ರಿ. ಈ ಪೈಪ್ ನೋಡಿದ್ರೆ ಏನೇನು ಸಣ್ಣ ಬೋಟ್ ಥರ ಕಾಣತ್ತಲ್ಲ, ಇದರದ್ದು ದೊಡ್ಡ ಬೋಟ ಯೂಸ್ ಮಾಡಕತ್ತಿದ್ರು ಅನ್ಸುತ್ತೆ. ಯಾವುದೋ ಕಾರಣಾಂತರದಿಂದ ಇದು ತಂದು ಇಲ್ಲಿ ನಿಂದ್ರಿಸ್ಯಾರ. ಅದು ಪೂರ್ತಿ ನೀರಿಗೆಲ್ಲ ಬಡ್ದೆಲ್ಲ ಅರ್ಧ ಎಲ್ಲ ಕಟ್ಟಾಗಿ ಇಲ್ಲಿ ನಿಂತದ, ಅರ್ಧ ಕಟ್ಟಾಗಿ ಇಲ್ಲಿ ಬಂದದ, ಇನ್ನು ಅರ್ಧ ಕಟ್ಟಾಗಿ ಏನದ ಅಲ್ಲಿ ನಿಂತದ ಅಷ್ಟೇ. ಈ ಅಲೆಗಳು ನೋಡ್ರಿ, ಅಲೆಗಳು ಹೆಂಗೆ ತಡೀತದೆ ಇದು. ಅಲೆಗಳು ಇರಲಿಲ್ಲಪ್ಪ ಅಂದರೆ ಏನು ಇರ್ತದೆ, ಏನು ಮಾಡ್ತದೆ ಗೊತ್ತಿಲ್ಲ.